KRSನಿಂದ ತಮಿಳುನಾಡಿಗೆ ಈಗ ನೀರು ಹರಿಸಲಾಗ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಕದ್ದು ಮುಚ್ಚಿ ನೀರು ಹರಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ 2ರಿಂದ 2.5 ಸಾವಿರ ಕ್ಯೂಸೆಕ್ನಷ್ಟು ನೀರು ಹೊರ ಹರಿವಿತ್ತು. ಆದರೆ ಈಗ ಏಕಾಏಕಿಯಾಗಿ ಹೊರ ಹರಿವು ಹೆಚ್ಚಿದೆ. 4,900 ಹೊರಹರಿವು. ವಿಸಿ ನಾಲೆಗೆ ನಿಲ್ಲಿಸಿ ನದಿಗೆ ಮಾತ್ರ ನೀರು ಬಿಡ್ತಾ ಇದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. 2,300 ಕ್ಯೂಸೆಕ್ ಬಿಟ್ಟಿದ್ದಾರೆ ಅಧಿಕಾರಿಗಳು ನಾಲೆ ಕುಡಿಯೋ ನೀರಿಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಹಿಂದೆ ಹೊರಹರಿವು ಎಷ್ಟಿತ್ತು ಅದಕ್ಕಿಂತ ಹೆಚ್ಚಾಗಿದೆ. ರೈತರ ದಿಕ್ಕು ತಪ್ಪಿಸಿ ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸದ್ಯ ಡ್ಯಾಮ್ನ ಒಳಹರಿವಿನಲ್ಲೂ ಕೂಡ ಇಳಿಕೆ ಆಗಿರೋದ್ರಿಂದ ಹೊರಹರಿವು ಇಷ್ಟು ಪ್ರಮಾಣದಲ್ಲಿ ಯಾಕಿದೆ ಅನ್ನುವಂಥದ್ದು ರೈತರ ಪ್ರಶ್ನೆ ಇದೆ. ಅವರ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಿಸಿ ನಾಲೆಗೆ ನಿಲ್ಲಿಸಿ ನದಿಗೆ ನೀರನ್ನು ಬಿಡ್ತಾ ಇರೋದು ಯಾಕೆ? ಹಾಗಾದರೆ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡುವಂಥ ಯೋಜನೆನಾ ಇದು ಅನ್ನುವಂಥ ಪ್ರಶ್ನೆಯನ್ನು ಈಗ ರೈತರು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. KRS ಅಣೆಕಟ್ಟೆಯಿಂದ ತಮಿಳುನಾಡಿಗೆ ನೀರು ಬಿಡ್ತಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ನಾಲೆಗಳಿಗೆ ಹರಿತಿದ್ದಂಥ ನೀರನ್ನು ನಿಲ್ಲಿಸಿ ನದಿಗೆ ಮಾತ್ರ ನೀರು ಬಿಡುಗಡೆ ಮಾಡಲಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ನೀಡುವ ಜೊತೆಗೆ ತಮಿಳುನಾಡಿಗೆ ನೀರನ್ನು ಹರಿಸ್ತಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನು KRS ಡ್ಯಾಮ್ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ನದಿಗೆ ನೀರು ಹರಿತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಸುಮಾರು 2,300 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ನಿನ್ನೆವರೆಗೂ ನಾಲೆಗಳಿಗೂ ಕೂಡ ನೀರು ಬಿಡಲಾಗ್ತಾ ಇತ್ತು. ಆದರೆ ನಿನ್ನೆ ಸಂಜೆಯಿಂದ ನಾಲೆಗಳಿಗೆ ಹರಿತಿದ್ದಂಥ ನೀರನ್ನು ನಿಲ್ಲಿಸಲಾಗಿದೆ. ಕೇವಲ ನದಿಗೆ ಮಾತ್ರ ನೀರು ಹರಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಒಂದೇ ಗೇಟ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಜನರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ 5 ಗೇಟ್ಗಳ ಮೂಲಕ ಸ್ವಲ್ಪ ನೀರು ಬಿಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಸುಮಾರು 2,300 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಇನ್ನು ವಾರ್ತಾ ಇಲಾಖೆಯಿಂದ ಮಾಧ್ಯಮಗಳಿಗೆ ಮಾಹಿತಿ ನೀಡುವಂತಹ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಹಾಗೂ ನಾಲೆಗಳಿಗೆ ನೀರನ್ನು ಕೊಡ್ತಾ ಇದ್ದೀವಿ ಅಂತೇಳಿ ನದಿಗೆ ನೀರು ಹರಿಸ್ತಾ ಇರುವಂಥದ್ದು. ಆದರೆ 2,300 ಕ್ಯೂಸೆಕ್ ನೀರನ್ನು ಯಾಕಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ KRS ಅಣೆಕಟ್ಟೆಯಿಂದ ನೀರು ಬಿಡ್ತಾ ಇರುವಂಥ ಆರೋಪ ಕೇಳಿಬಂದಿರುವಂಥದ್ದು. ತಮಿಳುನಾಡಿಂದ ಏನು ಒತ್ತಡ ಜಾಸ್ತಿ ಆಗಿದೆ ನನಗೆ CWMA ಆದೇಶ ಕೂಡ ಮಾಡಿತ್ತು. 12,000 ಕ್ಯೂಸೆಕ್ ನೀರನ್ನು ಪ್ರತಿದಿನ 15 ದಿನ ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಒಂದು ಕಡೆ ಕಬಿನಿ ಜಲಾಶಯದಿಂದಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ಹರಿತಾ ಇದೆ. ಮತ್ತೊಂದೆಡೆ 2,300 ಕ್ಯೂಸೆಕ್ KRS ಅಣೆಕಟ್ಟೆಯಿಂದಲೂ ಕೂಡ ನೀರನ್ನು ಬಿಟ್ಟಿರುವಂಥದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ಆಗ್ರಹಿಸ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಒಂದೆಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕ್ಷೀಣಿಸಿದೆ. ಹೀಗಾಗಿ ಒಳ ಹರಿವಿನ ಪ್ರಮಾಣವು ಕೂಡ ತಗ್ಗಿರುವಂಥದ್ದು. 1,700 ಕ್ಯೂಸೆಕ್ ಮಾತ್ರ ಒಳ ಹರಿವು ಬರ್ತಾ ಇರುವಂಥದ್ದು. ಇನ್ನು 109 ಅಡಿ ಮಾತ್ರ KRS ಅಣೆಕಟ್ಟೆ ಭರ್ತಿಯಾಗಿದೆ. ಒಂದು ಕಡೆ ಬೆಳೆಗೆ ನೀರಿಲ್ಲದಂತೆ ಇರೋ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುವಂಥದ್ದು ಎಷ್ಟು ಸರಿ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ರೈತರ ಆಕ್ರೋಶ ಹೆಚ್ಚಾಗಿದ್ರೆ ಮತ್ತೊಂದೆಡೆ ತಮಿಳುನಾಡಿಗೆ ನೀರು ಬಿಡ್ತಾ ಇಲ್ಲ ಅಂತ ಹೇಳಿಕೊಂಡೆ ರಾಜ್ಯ ಸರ್ಕಾರ ನದಿಗೆ ನೀರು ಬಿಡ್ತಾ ಇರುವಂಥದ್ದು ರೈತರ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಒಂದು ಕಡೆ ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ಒಂದು ಒತ್ತಡದಲ್ಲಿರುವಂಥ ರಾಜ್ಯ ಸರ್ಕಾರ CWMA ಆದೇಶದಂತೆ ಕಬಿನಿ ಹಾಗೂ KRS ಜಲಾಶಯದಿಂದ ನೀರು ಹರಿಸ್ತಾ ಇದೆ. ಮತ್ತೊಂದೆಡೆ ರೈತರ ಆಕ್ರೋಶವು